ನಮಸ್ಕಾರ 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 ಎಲ್ರಿಗೂ ಗಾಯ್ಸ್. ಇವನ್ ನಮಸ್ಕಾರದಿಂದ ಯಾರಾದ್ರೂ ಕಾಪಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಟೈಮ್ ಟ್ರಾವೆಲರ್ ಮತ್ತೆ ಬಂದಿದ್ದೀನಿ ಇನ್ನೊಂದು ರೈಡ್ ಜೊತೆ. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಗಂಗಾಧರ್ ಅಂತ ಹೇಳಿ ಇಬ್ಬರೂ ಎತ್ತಿನ ಭುಜಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ. ಇವತ್ತು ಆ್ಯಕ್ಚುಲಿ ಸಂಡೇ, ಎತ್ತಿನ ಭುಜಕ್ಕೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಆಗಿದೆ. ಸೊ ಒಂದು ವಾರ ಮುಂಚೆನೇ ಪ್ಲ್ಯಾನ್ ಆಗಿದ್ದು. ಮಳೆ ಬರ್ತಿತ್ತು ನಾವು ಪ್ಲ್ಯಾನ್ ಮಾಡಿದಾಗ. ಒಂದು ಒಳ್ಳೆ ಮಳೇಲಿ ರೈಡ್ ಆಗುತ್ತೆ, ಮಾನ್ಸೂನ್ ರೈಡ್ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅದು ನೋಡಿದ್ರೆ ಫುಲ್ಲು ಫ್ಲಾಪು, ಮಳೆನೇ ನಿಂತೋಗ್ಬಿಟ್ಟೈತೆ. ಹೋಗಲಿ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ, ಎತ್ತಿನ ಭುಜಕ್ಕೆ ಟ್ರಕ್ಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ನಾನು ಮತ್ತು ಗಂಗಾ. ಪ್ಲ್ಯಾನ್ ಮಾಡಿದ್ರೆ ಮತ್ತೆ ಹಾಳು ಮಾಡಬಾರ್ದು, ಆಫ್ ಮಾಡಬಾರ್ದು, ಮತ್ತು ಪ್ಲ್ಯಾನ್ನ ನಿಲ್ಲಿಸ್ಬಾರ್ದು ಅಂತ ಹೇಳ್ಬಿಟ್ಟು ಎತ್ತಿನ ಭುಜಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಕಮಾನ್ ಡೂಡ್. ರೈನ್ ಕೋಟು ಮಳೆನೇ ಬರಲ್ಲ, ನಮ್ಮಮ್ಮ ಮಳೆನೇ ಬರಲ್ಲ, ನೀನು ಯಾಕೆ ಕಿತ್ತ ಹೋಗ್ತಿದ್ಯಾ ಅಂತ ಇದೆ. ನಾನು ಹಂಗೆ ಅನ್ಕೊಂಡೆ. ಇವನೇ ಗಂಗಾಧರ್. ಮತ್ತು ನಾವಿವಾಗ ಸಕಲೇಶ್ಪುರ ಬೆಂಗಳೂರು ಮಂಗಳೂರು ಹೈವೇ NH75 ಬಿಟ್ಬಿಟ್ಟು ಈಗ ಆನ್ಬಾಳ್ ರೋಡಿಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ SH ಅನಿಸುತ್ತೆ, ಸ್ಟೇಟ್ ಹೈವೇ ಅನಿಸುತ್ತೆ. ಈ ರೋಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ರೋಡು. ತುಂಬ ಸರ್ತಿ ಬಂದಿದ್ದೀರಿ. ಮಳೆಗಾಲದಲ್ಲಂತೂ ಸೂಪರ್ವಾಗಿರುತ್ತೆ. ಏನು ಸೈಕಾಗಿರೋದು ಗೊತ್ತಾ ಈ ರೋಡು ಮಳೆಗಾಲಕ್ಕೆ. ಈ ರೋಡಲ್ಲಿ ಸ್ಪೀಡಾಗಿ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ. ಸ್ಲೋ ಆಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಆ ಹುಳಗಳ ಸೌಂಡು, ಕಿರಿ ಕಿರಿ ಕಿರ್ 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 ಅಂತ ಹುಳಗಳ ಸೌಂಡು ಎಪಿಕ್ಕಾಗಿರುತ್ತೆ ಮಾತ್ರ. ನೇಚರ್ ಮಾತ್ರ ಸಕಲೇಶ್ಪುರ ಅಂತಂದರೆ ಕೇಳಬೇಕಾ ನೇಚರ್ ಬಗ್ಗೆ, ಕಂಪ್ಲೀಟ್ ನೆಕ್ಸ್ಟ್ ಲೆವೆಲು. ಈ ರೋಡ್ ಇದ್ದೇ ಸಾಲದ ಹೇಳೋದಕ್ಕೆ. ನೇಚರ್ ಈಸ್ ಸೋ ಬ್ಯೂಟಿಫುಲ್, ಬಟ್ ಬ್ಯೂಟಿ ಈಸ್ ಡೇಂಜರ್. ಓಕೆನಾ? ಸೊ ಆ ಕಡೆ ಈ ಕಡೆ ನೇಚರನ್ನ ನೋಡ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಅಥವಾ ಕಾರ್ ಓಡಿಸ್ಬೇಕಾದ್ರೆ ಜೋಪಾನವಾಗಿ ಓಡಿಸಿ. ಕರುಗಳಿರ್ತವೆ. ಪ್ರವಾಸಿಗರ ಸ್ವರ್ಗ ಅಂತಲೇ ಹೆಸರಾಗಿರೋ ಆನ್ಬಾಳಿಗೆ ಸ್ವಾಗತ. ಅಲ್ಲ ಮಗ, ನೀನು ಎಲ್ಲರಿಗೂ ಹೇಳ್ತೀಯಲ್ವಾ ಈ ನನ್ನ ಮಗನ ಜೊತೆ ಇನ್ನೊಂದ್ಸತಿ ಟ್ರಿಪ್ಪಿಗೆ ಹೋಗಲ್ಲ ಅಂತ. ಸೊ ದೇವಲ್ಕೆರೆಯಲ್ಲಿ ಸೂರ್ಯ ಹೋಟೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ತಿಂಡಿ ತಿಂದ್ವಿ. ಚೆನ್ನಾಗಿದೆ ತಿಂಡಿ ಎಲ್ಲ, ಕಡಿಮೆ ಪ್ರೈಸಲ್ಲಿ. ಬಂದಾಗ ಒಂದು ಸತಿ ಟ್ರೈ ಮಾಡಿ. ತಿಂಡಿ ಎಲ್ಲ ಆ್ಯಕ್ಚುಲಿ ಟೇಸ್ಟಿಯಾಗಿದೆ. ನಾವು ತಗೊಂಡಿದ್ದು ರೈಸ್ ಬಾತ್ ಮತ್ತು ಪೂರಿ, ಎರಡೂ ಕೂಡ ಚೆನ್ನಾಗಿತ್ತು. ಎಷ್ಟಾಯ್ತು ಮಗ ಪ್ರೈಸು? ಹೇಳ ಪ್ರೈಸ್ ಹೇಳ. ಕಡಿಮೆ ಆಯಿತು, ಕಡಿಮೆ ಆಯ್ತಂತ. ನಾವು ಬೆಟ್ಟದ ಭೈರವೇಶ್ವರಗೆ ಅಂತೇಳಿ ಬರ್ತಿದ್ವಿ. ಆನ್ ದಿ ವೇ ಬರಬೇಕಾದ್ರೆ ಈ ಜಾಗ ಸಿಕ್ತು. ದೇವರು ಮನೆ ಎಲ್ಲಿ ಕಟ್ಟೋರು ನೋಡ್ರಪ್ಪ, ಸೈಕ್ ಜಾಗ. ಅಂಥ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇದ್ಬಿಟ್ರೆ ಚೆನ್ನಾಗಿರತ್ತೆ. ಯಾವ ಕಡಿಕೆ? ಈ ಕಡಿಕೋ ಈ ಕಡಿಕೋ, ಲೆಫ್ಟಾ ರೈಟಾ ಬೆವರ್ಸಿ? ಇದು ಅಣ್ಣ ಎತ್ತಿನ ಭುಜ ಹೆಂಗೆ ಹೋಗೋದು? ಅಲ್ಲಿ ಹೋಗ್ಬೇಕಾ? ಮಂಕನ ಗದ್ದೆ ಅಂತ ಬೋರ್ಡ್ ಹಾಕಿತ್ತಲ್ಲ ಅದ? ನನ್ನ ಮಗನೇ ಸರಿ ಹೋಯ್ತಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ಯಾ ಬೋವರ್ಸಿ?
ಜಾಸ್ತಿ ದೂರ ಬಂದಿಲ್ಲ ಅಂತೀಯಲ್ಲ. ಹಾಂ, ಅದು ಊರ ಹೆಸರು ಮಂಕನ ಗದ್ದೆನಾ? ಎತ್ತಿನ ಭುಜ ಫೇಮಸ್ ಮಂಕರ ಗದ್ದೆಗಿಂತ ಅಥವಾ ಗದ್ದೆಗಿಂತ. ಓ ಸೂರ್ಯದೇವ, ನೀನು ಈ ಥರ ಇವಾಗಲೇ ಹೊಡೆದ್ರೆ ಹಾಂ, ಮಕ್ಕನ ಗದ್ದೆ ಲೋ, ಮಂಕನ ಗದ್ದೆ ಅಲ್ಲ ಕಣ್ಣ, ಮಕ್ಕನ ಗದ್ದೆ. ಸೂರ್ಯದೇವ, ನೀನು ಈಗಲೇ ನಮಗೆ ಈ ಥರ ಹೊಡೆದ್ರೆ ನಾವಿನ್ನೂ ಎತ್ತಿನ ಭುಜ ಹತ್ತಿ ಇಳಿಯೋ ಅಷ್ಟೊತ್ತಿಗೆ ಹೆಂಗೆ ಹೊಡಿತೀಯ? ಯೋಚನೆ ಮಾಡಪ್ಪ, ನಮ್ಮ ಬಗ್ಗೆನೂ ಚೂರು ಯೋಚನೆ ಮಾಡು. ಅವನು ಹೇಳ್ತಿರೋದು ಕೇಳಿಸ್ಲಿಲ್ಲ ಅಂತಂದರೆ ಮುಂದ್ಗಡೆ ಆಟೋದಲ್ಲಿ ಹೋಗ್ತಿರೋ ಬಜರಂಗಿಲೂ ಜಾ ಇದೆ, ನಾವು ಹೋಗ್ತಿರೋ ಎತ್ತಿನ ಭುಜದಲ್ಲೂ ಜಾ ಇದೆ. ಹಂಗಿದ್ಮೇಲೆ ನಾವು ಹೋಗ್ತಿರೋ ರೂಟ್ ಸರಿಗಿದೆ, ನಡಿ ಮಗ ಅಂತ ಹೇಳ್ತವ್ರೆ. ಆಟೋದಲ್ಲಿರೋ ಬಜರಂಗಿಲೂ ಜಾ ಇದೆ, ಎತ್ತಿನ ಭುಜದಲ್ಲೂ ಜಾ ಇದೆ ಅಂತ ಕರ್ಕೊಂಡ್ಬಂದ್ಬಿಟ್ಟು ಬೇವರ್ಸಿ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಬುದ್ಧಿವಂತ ಅದನ್ನು ಮೊದಲೇ ನೋಡ್ಬೇಕು ತಾನೆ. ನಾನು ಅಲ್ಲೇ ಕೇಳಿದೆ, ಬುದ್ಧಿವಂತರನ್ನ ಕೇಳು ಅಂತ. ಇವನು ನೋಡಿದ್ರೆ ಆಟೋದಲ್ಲಿರೋ ಬಜರಂಗಿಲೂ ಜಾ ಇದೆ, ನಾವು ಹೋಗ್ತಿರೋ ಎತ್ತಿನ ಭುಜದಲ್ಲೂ ಜಾ ಇದೆ, ನಡಿ ಮಗ ಹೋಗುತ್ತೆ ಅಂತ ಕರ್ಕೊಂಡ್ಬಂದ. ಇಲ್ಲೇ ಯಾವ್ದಾವುದು ಸಿಂಹ? ಸೊ ನಮಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದ ವಿಷಯ ಏನಪ್ಪ ಅಂದರೆ, ಎತ್ತಿನ ಭುಜದಲ್ಲಿರೋ ಜಾ ಹತ್ತಬೇಕು ಅಂತ ಅಂದರೆ ನಾವು ಇಲ್ಲಾಕೋ ಮೊದಲೇ ಒಂದು ವಾರ ಅಥವಾ 4 ದಿನದ ಮುಂಚೆನೇ ಬುಕ್ ಮಾಡ್ಕೊಂಡು ಬರಬೇಕು. ಸ್ಲಾಟ್ಸ್ ಪ್ರತಿದಿನ ಸ್ಲಾಟ್ಸ್ ಬರೀ 300 ಇರುತ್ತೆ, ಒಬ್ಬರಿಗೆ 300 ರೂಪಾಯಿ ವೀಕೆಂಡಲ್ಲಿ, ಸ್ಯಾಟರ್ಡೆ ಸಂಡೇ. ವೀಕ್ ಡೇಸಲ್ಲಾದರೆ 250 ರೂಪಾಯಿ ಪರ್ ಹೆಡ್ಗೆ. ನೆಕ್ಸ್ಟು ಬರುವಾಗ ಸ್ಲಾಟ್ ಬುಕ್ ಮಾಡ್ಕೊಂಬನ್ನಿ. ಸೊ ನಮಗೆ ಅಲ್ಲಿರೋ ಎತ್ತಿನ ಭುಜ ಹತ್ತೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರೋ ಜಾ ಹತ್ತಿದ್ದೀವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು, ಒಂದು 6 months ಏನೋ ಆಯ್ತಂತೆ, 1 year ಅನ್ಕೊಳ್ಳಿ, ಜೂನಿಂದ ಏನೋ ಆಯ್ತಂತೆ ಚೇಂಜು. ಅಮ್ಮ ಅಣ್ಣ, ಇದು ವೆಬ್ಸೈಟಲ್ಲಿ ಬುಕ್ ಮಾಡಬೇಕು ಅಂತ ಅಂದ್ರಲ್ಲ, ಯಾವುದು ವೆಬ್ಸೈಟ್ ಅದು? ಅರಣ್ಯ ವಿಹಾರ ಅಂತನಾ? ಓಕೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಂಗಿದ್ರೆ. 1 hour later. ಸೊ ನಾವಿವಾಗ ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡೋದಕ್ಕಾಗಲಿಲ್ವಲ್ಲ, ಸೊ ಬೆಟ್ಟದ ಭೈರವೇಶ್ವರಗೆ ಬಂದಿದ್ದೀವಿ. ಸೊ ಇದು ಬೆಟ್ಟದ ಭೈರವೇಶ್ವರಕ್ಕೆ ಹೋಗೋ ದಾರಿ. ಅಯ್ಯೋ, ಇಲ್ಲಿಂದ 2 ಕಿಲೋಮೀಟರ್ ಕಣ ಬೆಟ್ಟದ ಭೈರವೇಶ್ವರ. ಅಲ್ಲೇ ಬರ್ದಿಲ್ವಾ? ಕೇಳು, ಬೈಕ್ ಹೋಗ್ಬೋದಾ ಅಂತ. ಅಣ್ಣ, ಬೈಕಲ್ಲಿ ಒಳಗಡೆ ಹೋಗಿಲ್ವಾ? ನಡ್ಕೊಂಡೆ ಹೋಗ್ಬೇಕಾ? ಇಸ್ಸಾಚ್ 1 eternity later. ಹತ್ತಿ ಲಾಸ್ಟಿಗೆ ಬೆಟ್ಟದ ಭೈರವೇಶ್ವರ ಮೆಟ್ಲ ಹತ್ರಕ್ಕೆ ಬಂದಿದ್ದೀವಿ. ಅಯ್ಯಪ್ಪ, ಇದಕ್ಕೇನಕ್ಕೆ ಬೆಟ್ಟದ ಭೈರವೇಶ್ವರ ಅಂತಾರಂತೆ ಹೋಗೋದಾಯ್ತು. ಯಾಕೆ ಹೇಳಿ, ಬೆಟ್ಟದ ತುದಿ ಇಲ್ಲಿದೆಯಲ್ಲ ಅದಕ್ಕೆ. ಹಾಸನದ ಸಕಲೇಶಪುರ ತಾಲೂಕಿನಲ್ಲಿರುವ ಈ ದೇವಸ್ಥಾನ ಕನ್ನಡದ ಲವ್ ಮಾಕ್ಟೇಲ್ ಮೂವಿಯಿಂದ ಇನ್ನಷ್ಟು ಪ್ರಸಿದ್ಧಿ ಹೊಂದಿತು. ಇದೇ ಬೆಟ್ಟದ ಭೈರವೇಶ್ವರ ದೇವಾಲಯ. ಇದು ಪೂರ್ಣ ಕಪ್ಪು ಶಿಲೆಯಿಂದ ನಿರ್ಮಾಣವಾಗಿದ್ದು, ಇಲ್ಲಿ ಇರುವ ಶಿವನ ವಿಗ್ರಹವನ್ನು ಪಾಂಡವರು ಕೆತ್ತಿ ಪೂಜಿಸಿದರು ಎಂಬ ನಂಬಿಕೆ ಇದೆ. ಕಾಲಾನಂತರ ಹೊಯ್ಸಳರು ಇದನ್ನು ಅಭಿವೃದ್ಧಿಪಡಿಸಿದರು ಅಂತಲೂ ಹೇಳುತ್ತಾರೆ. ಪ್ರಕೃತಿಗೆ ದೃಷ್ಟಿ ಬೊಟ್ಟು ಇಟ್ಟ ಹಾಗೆ ಕಾಣುವ ಈ ದೇವಾಲಯವನ್ನು ಜೂನ್, ಜುಲೈ, ಆಗಸ್ಟ್ನಲ್ಲಿ ನೋಡಲು ಇನ್ನೂ ಸುಂದರವಾಗಿ ಕಾಣುತ್ತೆ. ನೀವು ಬನ್ನಿ, ಪ್ರಕೃತಿ ಮಡಿಲಲ್ಲಿರೋ ಈ ದೇವಸ್ಥಾನ ನೋಡಿ ಆನಂದಿಸಿ, ಆದರೆ ಹಾಳು ಮಾಡಬೇಡಿ.
A few inches later. ಮಗ ಏನಾಯ್ತು ಮಗ? ಸ್ವಲ್ಪ ದೂರ ಇಲ್ಲ, ಇನ್ನೊಂದು 200 ಮೀಟ್ರ್ ಐತೆ. 100 ಮೀಟ್ರ್ ಬೆಟ್ಟದ ಮ್ಯಾಗ ಹೋದ್ರೆ ಇನ್ನೂ ಜಾಸ್ತಿ. ಅಯ್ಯೋ ನೋಡಪ್ಪ ಇದು ಡೌನು. ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ, ಹೋಗ್ಲಾ ನಾನು ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ. ಉಳ್ಕೆ ಹೋಗ್ಲಾ ನಾನು? ಸಾಕು ಡೌನ್ ಇದೆ ಮಾತ್ರ. ಗಂಗಾ ಅವರು, ಮಗ ಏನು ಮಾಡ್ತಿದ್ಯಾ? ಮೀನು ಹಿಡಿತಿದ್ಯಾ? ಫಿಶಿಂಗ್ ಮಾಡಕ್ಕೆ ಹೋಗೋರೆ. ಅಲ್ಲೆಲ್ಲ ಹೋಗೋರು ಕಣ. ಲೋ ಅವರಲ್ಲಿ ಉಯ್ದು ಬರ್ತವ್ರೆ, ನೀನು ಮಕ ತೊಕ್ಕತಿದ್ಯಾ? ಮಗ ಲುಕ್ ದೇರ್. ಗಂಗಾ, ಓಯ್ ಗಂಗಾ. ಓ ಗಂಗಾ, ಲುಕ್ ದೇರ್ ऊपर. ಲವ್ ಓಡೋದೇ ಇಲ್ಲಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಬಾ. ಹತ್ತು ಮಗ ಅವರೆಲ್ಲ ಅಲ್ಲಿ ಹುಚ್ಚ ಹೋಗಿ ಬರ್ತಾರೆ. ನೀನು ಬಕ ದೋಕದಿದ್ಯಾ? ಇದು ಆಗ್ತೀಯ ಮಗ ಕೆಲ್ಸದಾದ್ರೆ ಸುಮ್ಮನೆ ಇದ್ದವನ್ನ ಬಾ ಕೆಲ್ಸದಾದ್ರೆ ಅಂತ ಕರೆದ್ಬಿಟ್ಟು ಪ್ಲಾನಿಂಗ್ ಮಾಡ್ದವನ್ನ ಮಾಡ್ಬಿಟ್ಟು ಎಲ್ಲಿ ಪಂಚರ್ ಆಗ್ತಿದೆ ಎಲ್ಲ. ಫೈನಲಿ ಮತ್ತೆ NH75 ಬಂದು ಕನೆಕ್ಟ್ ಆದ್ವಿ. ಎಲ್ಲನೂ ಮುಗಿಸ್ಕೊಂಡು ಚಿಕ್ಕ ಸಂಡೇ ರೈಡು ಮುಗೀತು. ಟೈಮ್ ಬಂದ್ಬಿಟ್ಟು 1 ಗಂಟೆ. ಇವಾಗ ಸಕಲೇಶ್ಪುರ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಸನಿಗೆ ಹೋಗಿ ತಲುಪ್ತೀವಿ ಅಷ್ಟೆ. ಇಲ್ಲಿ ಎಷ್ಟು ಚೆನ್ನಾಗಿ ನೇಚರ್ ಇತ್ತು, ಎಲ್ಲದನ್ನು ಕಡಿದು ರೋಡ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಫುಲ್ ಅಷ್ಟನ್ನೆಲ್ಲ ಕಡಿದು ರೋಡ್ ಮಾಡೋ ಅಂಥದ್ದು ಏನಿತ್ತು ಅಷ್ಟು ದೊಡ್ಡದಾಗಿ? ಇವಾಗ ಆಲ್ರೆಡಿ ಇಷ್ಟು ದೊಡ್ಡದಾಗಿದೆ ರೋಡ್ ಇಲ್ಲಿ. ಬಟ್ ಅದನ್ನೆಲ್ಲದನ್ನು ಮತ್ತೆ ಫಾರೆಸ್ಟು ಮತ್ತು ತೋಟ, ಕಾಫಿ ತೋಟ ಇತ್ತು ಅನಿಸುತ್ತೆ. ಅದನ್ನೆಲ್ಲದನ್ನು ತೆಗೆದು ನೇಚರ್ನೆಲ್ಲ ಅಷ್ಟೊಂದು ಹಾಳು ಮಾಡಿ ಅದನ್ನೆಲ್ಲ ಕಡಿದು ಅಷ್ಟು ದೊಡ್ಡದಾಗಿ ರೋಡ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಆಗ್ತಿರೋ ಲ್ಯಾಂಡ್ ಸ್ಲೈಡ್ಗಳನ್ನೇ ನಿಲ್ಲಿಸಿದ್ರೆ ಸಾಕಾಗೈತೆ. ಅಂಥದ್ರಲ್ಲಿ ಇವರು ಇಲ್ಲೆಲ್ಲ ನೋಡಿ ಅದನ್ನೆಲ್ಲ ಅರ್ಧ ಹಾಳು ಮಾಡಿ ರೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ರೋಡ್ ಇದೆ, ರೋಡು ಚೆನ್ನಾಗೇ ಇದೆ. ಅಲ್ಲಿ ಚೆನ್ನಾಗಿಲ್ಲರೋ ಗುಂಡಿ ಬಿದ್ದಿರೋ ರೋಡ್ ತುಂಬ ಇದೆ. ಅದನ್ನು ಫಿಲ್ ಮಾಡಿದ್ರೆ ತುಂಬ ಆಗೋಗುತ್ತೆ. ಚೆನ್ನಾಗಿರೋ ಕಡೆ ರೋಡ್ ಅಗಲ ಮಾಡ್ಕೊಂಡು ಹೋದರೆ ಆ ಕಡೆ ಈ ಕಡೆ ಇರೋ ನೇಚರ್ ಎಲ್ಲ ಹಾಳಾಗೋಗುತ್ತೆ. ಸಕಲೇಶ್ಪುರಕ್ಕೆ ಬರೋದಕ್ಕೆ ಒಂದೇ ಒಂದು ಕಾರಣ ಅಂತಂದರೆ ಇಲ್ಲಿರೋ ನೇಚರ್. ಸೊ ಇಲ್ಲಿರೋ ವೆದರ್. ಸೊ ನೀವು ಇಲ್ಲಿರೋ ನೇಚರ್ನ ರೋಡ್ಗೋಸ್ಕರ ಹಾಳು ಮಾಡಿದ್ರೆ ನೋಡಿ, ಇಲ್ಲೆಲ್ಲ ನೀವು ಇಲ್ಲಿರೋ ನೇಚರ್ನ ರೋಡ್ಗೋಸ್ಕರ ಹಾಳು ಮಾಡಿದ್ರೆ ನೇಚರ್ ಕೂಡ ಹಾಳಾಗುತ್ತೆ, ವೆದರ್ ಕೂಡ ಹಾಳಾಗುತ್ತೆ. ನೇಚರ್ ಹಾಳಾದರೆ ವೆದರ್ ಕೂಡ ಹಾಳಾಗುತ್ತೆ. ವೆದರ್ ಹಾಳಾದರೆ ಬರೋ ಜನಗಳು ಕೂಡ ಬರೋಲ್ಲ. ಎಲ್ಲ ಕಡೆ ಸೇಮ್ ವೆದರ್ ಅನ್ನಾಗಿದ್ರೆ ಬೆಂಗಳೂರಿಂದ ಸಕಲೇಶ್ಪುರ ತನಕ ಯಾಕೆ ಬರ್ತಾರೆ ಅಲ್ವಾ? ಸೊ ರೋಡ್ಗಳಿಗೋಸ್ಕರ ಡೆವಲಪ್ಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಆಗಲೇಬಾರ್ದು ಅಂತ ಹೇಳ್ತಿಲ್ಲ, ಡೆವಲಪ್ಮೆಂಟ್ ಆಗಬೇಕು. ಸೊ ಡೆವಲಪ್ಮೆಂಟಿಗೋಸ್ಕರ ನೇಚರ್ನ ಹಾಳು ಮಾಡೋದು ನನ್ನ ಪ್ರಕಾರ ತಪ್ಪು. ಸೊ ಅಂತೂ ಇಂತೂ ಮತ್ತೆ ವಾಪಸ್ ಹಾಸನಿಗೆ ಬಂದ್ವಿ. ಟೈಮ್ 1:43. ಇಲ್ಲಿ ನಮ್ಮ ಗಂಗಂದು ಬೈಕ್ ಇತ್ತು, ಬೈಕ್ನ ತಗೊಳ್ಳೋದಕ್ಕೋಸ್ಕರ ಬಂದ್ವಿ. ಅವನು ಶೋರೂಮ್ ಹತ್ರ ಬೈಕ್ ನಿಲ್ಸವನೆ. ಬೈಕ್ ತಗೊಂಬಿಟ್ಟು ಅವನು ಅವ್ರ ಮನೆಗೆ ಹೋಗ್ತಾನೆ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಎಲ್ಲ ನಿನ್ನ ಬೈಕು ಎಲ್ಲಿ? ನಿನ್ನ ಬೈಕು ಆಟೋ ಹಿಂದ್ಗಡೆ ಇದೆ. ಓಕೆ ಬಾಯ್, ಮತ್ತೆ ನಾಳೆ ಸಿಗೋಣ. ನಾಡ್ದು ಸಿಗೋಣ. ಯಾಕೆ? ಇವನೇ ಗಂಗಾ ಇದ್ಬೋದು. ಎಲ್ಲ ಸಿನಿಮ್ಯಾಟಿಕ್ಕನ್ನು ಇವನೇ ತೆಗೆದಿದ್ದು. ಸಿನಿಮ್ಯಾಟಿಕ್ ವೀಡಿಯೋಸ್ಗಳು ನೀವೇನೇನು ನೋಡ್ತಿರೋ ಅದೆಲ್ಲ ತೆಗೆದಿದ್ದು ಇವನೇ. ಸರಿ ಮಗ, ಬಾಯ್, ಸಿಗೋಣ. ಆಮೇಲೆ ಈ ವಿಡಿಯೋದಲ್ಲಿ ಯಾವುದೇ ಸಿನಿಮ್ಯಾಟಿಕ್ಸ್ ನೋಡಿದ್ದೀರಾ
ಅಷ್ಟು ಸಿನಿಮ್ಯಾಟಿಕ್ ವೀಡಿಯೋಗಳಿಗೆ ನನಗೆ ಹೆಲ್ಪ್ ಮಾಡಿರೋದು ಗಂಗಾ. ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಎಲ್ಲರೂ ಅವನೇ ಮಾಡಿರೋದು. ಅದು ಏನೇನು ವೀಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಕ್ಯಾಮ್ರಾ ಒಂದು ಸ್ವಲ್ಪ ಹೊತ್ತಿಗೆ ಅವ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದೆ. ಅವನಿಗೊಂದು ಥ್ಯಾಂಕ್ಸ್. ಏನೋ ಒಂದು ಸಂಡೇ ಟೈಮಲ್ಲಿ ಒಂದು ರಿಫ್ರೆಶ್ಮೆಂಟಿಗೆ ಒಂದು ಚಿಕ್ಕ ರೈಡ್ ಬೇಕಾಗಿತ್ತು. ಚಿಕ್ಕ ರೈಡ್ ಆಯಿತು. ನಾವಿಬ್ರೂ ಈ ಥರ ಬೈಕಲ್ಲಿ ಹೋಗಿ ತುಂಬ ದಿನಗಳಾಗೋಯಿತು. ನಾನು ಮತ್ತು ಗಂಗಾ ಅಂದರೆ ಕಾಲೇಜ್ ಟೈಮಲ್ಲಿ ಇದ್ದಾಗ ನಾವು ಹೋಗಿದ್ದು. ಸೊ ಅದು ಒಂದು ಬೈಕ್ ರೈಡ್ ಥರ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೈನಿಂಗ್ ಆಫ್, ಟೈಮ್ ಟ್ರಾವೆಲರ್.